ಖಾರ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕಾಲ್ತುಳಿತ ದುರಂತ ಸಂಭವಿಸಿ 3 ದಿನ ಕಳೆದಿದೆ. ಹೆತ್ತವರು ಮಕ್ಕಳ ಸಮಾಧಿ ಮುಂದೆ ನಿಂತು ಗೋಳಾಡ್ತಾ ಇದ್ದಾರೆ. ಈ ದೃಶ್ಯ ಎದೆಗೆ ಚೂರಿ ಇರಿದಂತಾಗುತ್ತೆ. ಮತ್ತೊಂದು ಕಡೆ ಪೊಲೀಸರನ್ನ ಅಮಾನತು ಮಾಡಿದ್ರೆ ನಮ್ಮ ಮಕ್ಕಳು ವಾಪಸ್ ಬರ್ತಾರಾ ಅಂತ ಪೋಷಕರು ಪ್ರಶ್ನೆ ಮಾಡ್ತಿದ್ದಾರೆ. ಅದೆಷ್ಟೇ ಹರಸಾಹಸ ಪಟ್ರೂ ಉಳಿಸೋಕಾಗ್ಲಿಲ್ಲ. ಆಸ್ಪತ್ರೆಗೆ ಹೊತ್ತೊಯ್ದ್ರೂ ಬದುಕಿ ಉಳಿಲಿಲ್ಲ. ಜೂನ್ 4ನೇ ತಾರೀಕಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂದಿನ ಮನಕಲುಕುವ ದೃಶ್ಯ. ಇಲ್ಲಿ ಕಾಲ್ತುಳಿತಕ್ಕೆ ಒಳಗಾದ ಭೂಮಿಕ್ನ ಬದುಕಿಸೋಕೆ ಜನ ಇನ್ನಿಲ್ಲದ ಪ್ರಯತ್ನ ಪಟ್ರು. ಆದ್ರೆ ಹಾಸನ ಜಿಲ್ಲೆ ಕುಪ್ಪಗೋಡುವಿನ ಭೂಮಿಕ್ ಬದುಕಿ ಉಳಿಯಲೇ ಇಲ್ಲ. ಈ ದುರಂತ ಸಂಭವಿಸಿ 3 ದಿನ ಕಳೆದಿದೆ. ಆದ್ರೆ ಭೂಮಿಕ್ ತಂದೆ ಮಗನ ನೆನಪಲ್ಲೇ ಕಣ್ಣೀರಿನಲ್ಲಿ ಕೈ ತೊಳೆದಿದ್ದಾರೆ. ಸಮಾಧಿ ಮೇಲೆ ಮಲಗಿ ರೋಧಿಸ್ತಿರೋ ಈ ದೃಶ್ಯ ಕರುಳು ಹಿಂಡುವಂತಿದೆ. ತಾಯಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ಬಯಸ್ತಾರೆ. ಮುಂದೆ ನನ್ನ ಮಕ್ಕಳಿಗೆ ಅದ್ಯಾವ ಕಷ್ಟನೂ ಬರದೇ ಇರ್ಲಿ ಅಂತ ಆಸ್ತಿ ಮಾಡ್ತಾರೆ. ಭೂಮಿಕ್ ತಂದೆಯೂ ಕೂಡ ಮಗನಿಗಾಗಿ 100 ಕನಸು ಕಟ್ಕೊಂಡಿದ್ರು. ಆದ್ರೀಗ ಪುತ್ರನ ಸಮಾಧಿ ಮೇಲೆ ಮಲಗಿ ಗೋಳಾಡ್ತಿದ್ದಾರೆ. ಈ ತರ ಪರಿಸ್ಥಿತಿ ಅದ್ಯಾರಿಗೂ ಬರಬಾರದು. ಇಲ್ಲೇ ನನ್ ಮಗನನ್ನ ಮಲಗಿಸಿದ್ದೀನಿ ಅಂತ ರೋಧಿಸಿದ ದೃಶ್ಯ ಎದೆಗೆ ಚೂರಿ ಇರಿದಂತಿದೆ. ಈ ತರ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದ್ದೀನಿ. ನನ್ನ ಮಗ ಇಲ್ಲ, ನನ್ನ ಮಗಳಿಗೋಸ್ಕರ ಮಾಡಿದಂತ ಇದು ಇಲ್ಲೇ ಅಲ್ಲ ಹಾಕಿದ್ದೀನಿ. ಈ ತರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದು ಬೇಡ. ನನ್ನ ಮಗನಿಂದ ಮಲಗಿಸಿದ್ದೀನಿ, ನನ್ನ ಮಗನ ಜೊತೆ ಮಲಗಿದ್ದೀನಿ, ನನ್ನ ಮಗನ ಜೊತೆ ಮಲಗಿದ್ದೀನಿ. ನನ್ನ ಮಗ ಇಲ್ಲ ಮಲಗಿದ್ದಾರೆ. ನೋಡಿ ಯಾರ್ಯಾರು ಬ್ಯಾಡ್ ಕಾಮೆಂಟ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ. ಅವ್ರ ತಂದೆ ಮಗನ ಸಮಾಧಿ ಬಳಿಯೇ ಕುಳಿತ ಪೂರ್ಣಚಂದ್ರ ತಂದೆ. ಇಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆ ರಾಮಸಮುದ್ರದ ಪೂರ್ಣಚಂದ್ರ ಕೂಡ ಕಾಲ್ತುಳಿತಕ್ಕೆ ಬಲಿಯಾಗಿದ್ದ. ಮಗನನ್ನ ಕಳ್ಕೊಂಡ ತಂದೆ ಪುತ್ರನ ಸಮಾಧಿ ಮುಂದೆಯೇ ಕುಳಿತಿದ್ದಾರೆ. ನನ್ನ ಶತ್ರುವಿಗೂ ಇಂತಹ ಕಷ್ಟ ಬರಬಾರದು ಅಂತ ಕಣ್ಣೀರಿಟ್ಟಿದ್ದಾರೆ. ಸರ್, ಏನೇ ಹೋಗಿರೋದು ನಮ್ಮ ಮಗನ ತಂದು ಕೊಡೋಕ್ಕಾಗತ್ತಿಲ್ಲ. ನನ್ನ ಮಗ ಹೋಗಿರೋದು ಭಾಳ ಆಘಾತ ಆಗುತ್ತೆ ಸರ್. ಮಗನ ಅವನ ನೆನಪಲ್ಲೇ ನಾನು ಕಾಲ ಕಳೆಯೋ ರೀತಿ ಆಗೋಗಿದೆ. ಅವನು ತಂದು ಕೊಡೋಕ್ಕಾಗಲ್ಲ ಸರ್. ಆ ಥರದಲ್ಲಿ ನಮಗೆ ಒಂದು ಆಧಾರ ಸ್ತಂಭ ಸರ್ ಅವನು ಆಗಿದೆ ಅವನ ಮೇಲೆ. ಈಗ ನಾವು ಅದೇ ಚಿಂತೆಯಲ್ಲಿ ಈಗ ಇದು ಮಾಡ್ತಾಯಿದ್ದೀವಿ. ಈಗ ನಾನು ಎದ್ದು ಏನೂ ಕೆಲಸ ಮಾಡೋಕ್ಕೆ ಆಯ್ತಾಯಿಲ್ಲ. ನಮಗೆ ಅವನು ಹೋದಾಗಿಲ್ಲ, ಏನು ಮಾಡೋಕ್ಕಾಯ್ತಾ ಇಲ್ಲ. ಶತ್ರುಗಳಿಗೂ ಬರಬಾರ್ದು ಸರ್. ನಮ್ಮ ಯಾರೇ ಯಾವ ಮನುಷ್ಯರಿಗೆ ಬರಬಾರ್ದು ಇಂಥ ಕಷ್ಟ ಅನಿಸ್ತದೆ ಸರ್. ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರೆ ನನ್ನ ಮಗಳು ಬರ್ತಾಳ? ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿನ ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮೃತ ಸಹನಾಳ ತಂದೆ ಸುರೇಶ್, ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರೆ ನನ್ ಮಗಳು ಬರ್ತಾಳ ಅಂತ ಪ್ರಶ್ನಿಸಿದ್ದಾರೆ. ಆಫೀಸರ್ಸ್ ಮೇಲೆ ಕ್ರಮ ಕೈಗೊಂಡ್ರೆ ಇದು ಒಂದು ಜನನ ಮರಳು ಮಾಡೋ ತಂತ್ರ ಅಂತ ಅನ್ಸುತ್ತೆ. ಈ ಒಂದು ಇದರಿಂದ ಸರ್ಕಾರ ತಪ್ಪಿಸ್ಕೊಳ್ಳೋದಕ್ಕೋಸ್ಕರವಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅನ್ಸುತ್ತೆ. ಅದು ಸಸ್ಪೆಂಡ್ ಮಾಡೋದ್ರಿಂದ ನಮ್ಮ ಮಗು ಮನೆಗೆ ಬರಲ್ಲ. ನಮ್ಮ ಮಗು ಇನ್ನು ಮನೆಗೆ ಬರೋಕ್ಕಾಗತ್ತಾ? ಅವ್ರ ಮಕ್ಕಳನ್ನೆಲ್ಲ ಅಲ್ಲಿ ಕೂರಿಸ್ಕೊಂಡು ವಿರಾಟ್ ಕೊಹ್ಲಿ ಇಲ್ಲಿ ಬರ್ತಾರೆ, ಇಲ್ಲಿ ಕೂತ್ಕೋ ಅಂತೇಳಿ ಅವ್ರ ಮಕ್ಕಳಿಗೆ ಅವ್ರು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಂಡಿದ್ರು, ನಮ್ಮ ಮಕ್ಳಿಗೆ ಕೈಗೊಳ್ಳೋರು ಯಾರು? ನಮ್ಮ ಮಕ್ಕಳು ಹೋದರೆ ಹೋಗ್ಲಿನ
ಅವ್ರ ಮಕ್ಕಳು ಸೇಫ್ ಆಗಿರ್ಬೇಕು. ಇತ್ತ ಆಸ್ಪತ್ರೆಯಲ್ಲಿರೋ ಗಾಯಾಳುಗಳು ಒಬ್ಬೊಬ್ಬರೇ ಚೇತರಿಸಿಕೊಳ್ತಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಗಾಯಾಳು ಒಬ್ರು ಘಟನೆಯ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಮೈದಾನದೊಳಗೆ ಹೋಗುವ ಟಿಕೆಟ್ ಬಗ್ಗೆ 3:30ಕ್ಕೆ ಅನೌನ್ಸ್ ಮಾಡಿದ್ರು. ಇಂಟರ್ನೆಟ್ನಲ್ಲಿ ಟಿಕೆಟ್ ತಗೋಬಹುದು ಅಂತ ಹೇಳಿದ್ರು. ಆದ್ರೆ ನೆಟ್ ಸಮಸ್ಯೆಯಿಂದ ಜನರು ಪ್ಯಾನಿಕ್ ಆದ್ರು ಅಂತ ದುರಂತದ ಭೀಕರತೆ ಬಿಚ್ಚಿಟ್ಟಿದ್ದಾರೆ. 3:30ಕ್ಕೆ ಸ್ಟೇಡಿಯಂನವರಿಂದ ಅಷ್ಟರ ತನಕ ಯಾವುದು ಮಾಹಿತಿ ಆಗಲಿ, ಯಾವುದೇ ಕ್ಲಾರಿಫಿಕೇಶನ್ ಆಗಲಿ ಅಬೌಟ್ ಎಂಟ್ರಿ ಹೇಗಿರ್ತದೆ, ಎಷ್ಟು ಗಂಟೆಗೆ ಆಗ್ತದೆ, ಯಾವುದು ಕಮ್ಯುನಿಕೇಷನು ಮಾಹಿತಿಯು ಯಾರ ಕಡೆಯಿಂದಲೂ ಇರಲಿಲ್ಲ. ಪಾಸನ್ನು ನೀವು ಪಡ್ಕೊಳ್ಬೇಕು, ಅದಕ್ಕೆ ಹಣ ಇರಲಿಕ್ಕೆಲ್ಲ ಫ್ರೀ ಇದೆ, ಬಟ್ ಅದು ಪಾಸ್ ಇದೆ, ನಿಮ್ಮನ್ನು ಎಂಟ್ರಿ ಕೊಡೋಕ್ಕಾಗಲ್ಲ ಅಂತ ಹೇಳಿದರು. ಸ್ಟೇಡಿಯಂ ಏರಿಯಾದಲ್ಲಿ ಇನ್ನು ಜಾಸ್ತಿ ಇಂಟರ್ನೆಟ್ ಕನೆಕ್ಷನ್ ಒಳ್ಳೆ ಇರಲಿಲ್ಲ. ಹಾಗಾಗಿ ತುಂಬ ಜನರಿಗೂ ಅದು ಪಾಸ್ ಪಡೆದುಕೊಳ್ಳೋದ್ರಲ್ಲಿ ತುಂಬ ಕಷ್ಟವಾಯಿತು, ಯಾರಿಗೂ ಸಿಗ್ತಾ ಇರಲಿಲ್ಲ. ಸೊ ಅವರು ತುಂಬ ಗಾಬರಿ ಪಡಲಿಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಇಡೀ ಏರಿಯಾದಲ್ಲಿ ಪ್ಯಾನಿಕ್ ಮೂಡಲಿಕ್ಕೆ ಶುರುವಾಯಿತು. ಆಲ್ಮೋಸ್ಟ್ ಗೇಟ್ ಒಳಗೆ ಹೋಗುವಾಗಲೇ ಸೈಡಲ್ಲಿ ಇದ್ದದೊಂದು ಬ್ಯಾರಿಕೇಡ್ ಬಿದ್ದು ಆವಾಗ ಮೊದಲ ಹಂತದ ಕಾಲು ತುಳಿತವು ಪ್ರಾರಂಭವಾಯಿತು. ಆಯತಪ್ಪಿ ಬಿದ್ದೆ. ಆವಾಗ ನನ್ನ ಕಾಲ ಮೇಲೆ ಕೂಡ 3 ಜನರು ಬಿದ್ದಿದ್ದರಿಂದ ನನಗೆ ಅಲ್ಲಿಂದ ಅಲ್ಲಿಂದ ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕಾಲ್ತುಳಿತ ದುರಂತದಲ್ಲಿ 11 ಅಭಿಮಾನಿಗಳು ಜೀವ ಕಳ್ಕೊಂಡಿದ್ರೆ ಇನ್ನೂ ಕೆಲವರು ಆಸ್ಪತ್ರೆ ಪಾಲಾಗಿದ್ದಾರೆ. ಈ ನಡುವೆ ಮಕ್ಕಳನ್ನ ಕಳ್ಕೊಂಡ ಹೆತ್ತವರು ಮಕ್ಕಳ ನೆನಪಲ್ಲೇ ರೋಧಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿವಿ9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.